ಭಾರತದಲ್ಲಿ ಟೆಂಪರೇಚರ್ 50 ಡಿಗ್ರಿ ದಾಟಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬೆವರು ಅನ್ನುವ ಪ್ರಕ್ರಿಯೆಯೇ ನಿಂತೋಗುತ್ತೆ. ದೇಹ ತಣ್ಣಗಾಗೋದೇ ಇಲ್ಲ. ಕೊನೆಗೆ ನಿಮ್ಮ ಒಳಗಿನ ಅಂಗಾಂಗಗಳು ಕೆಲಸ ಮಾಡೋದನ್ನೇ ನಿಲ್ಲಿಸಿಬಿಡ್ತಾವೆ. ನಾನಿದನ್ನ ಸುಮ್ಮನೆ ಹೇಳ್ತಿಲ್ಲ. ಭಾರತ ಅತಿ ಶೀಘ್ರದಲ್ಲೇ ಪ್ರಪಂಚದ ಅತ್ಯಂತ ಬಿಸಿಲ ರಾಷ್ಟ್ರವಾಗಲಿದೆ. ಇದಕ್ಕೆಲ್ಲ ಕಾರಣ ಈ ಮೆಗಾ ಎಲ್ ನೀನೋ. ವಿಜ್ಞಾನಿಗಳ ಪ್ರಕಾರ ಭಾರತದಲ್ಲಿ ವೆಟ್ ಬಲ್ಬ್ ಟೆಂಪರೇಚರ್ ಮಿತಿ ಮೀರ್ತಾ ಇದೆ. ಅಂದ್ರೆ ನಮ್ಮ ದೇಶ ಒಂದು ಕುದಿಯುವ ಹಂಡೆ ಅಂತಾಗಿದೆ. ಈ ಮೆಗಾ ಎಲ್ ನೀನೋ ಪೆಸಿಫಿಕ್ ಮಹಾಸಾಗರದ ಉಷ್ಣಾಂಶವನ್ನ 2 ರಿಂದ 3 ಡಿಗ್ರಿ ಹೆಚ್ಚಿಸುತ್ತೆ. ಇದರ ಪರಿಣಾಮವಾಗಿ ಭಾರತದ ಮೇಲಿರುವ ಗಾಳಿ ಬಿಸಿಯಾಗಿ ಮೇಲೇರಿ ನಮ್ಮ ಮುಂಗಾರು ಮಳೆಯನ್ನೇ ಹೀರ್ಕೊಂಡು ಬಿಡುತ್ತೆ. ವಾರಗಟ್ಲೆ ಕೇವಲ ಬಿಸಿ ಗಾಳಿ ಮಾತ್ರ ಬೀಸ್ತಾ ಇರುತ್ತೆ. ಇದು ಬರೀ ಸೆಕೆಯ ವಿಷಯ ಅಷ್ಟೇ ಅಲ್ಲ, ಇದು ಬರಗಾಲದ ಮುನ್ಸೂಚನೆ. ಮಳೆ ಇಲ್ದಿದ್ರೆ ವ್ಯವಸಾಯ ನಡೆಯೋದಿಲ್ಲ. ವ್ಯವಸಾಯ ಇಲ್ದಿದ್ರೆ ಜನ ಅನ್ನ ಇಲ್ಲದೆ ಸಾಯುವ ಪರಿಸ್ಥಿತಿ ಬರಬಹುದು. ಇನ್ನು ಈ ಬಿಸಿಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲರೂ ಎಸಿ ಹಾಕಿದ್ರೆ ಲೋಡ್ ಜಾಸ್ತಿ ಆಗಿ ಪವರ್ ಗ್ರಿಡ್ ಫೇಲ್ ಆಗುತ್ತೆ. ಇಡೀ ದೇಶವೇ ಕತ್ತಲಲ್ಲಿ ಮುಳುಗಬಹುದು. ಸದ್ಯ ಭಾರತದಲ್ಲಿ ಬಿಸಿಲ ತಾಪ ಮಿತಿ ಮೀರ್ತಾ ಇದೆ. ಹೀಗಾಗಿ ಮಧ್ಯಾಹ್ನದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬೇಡಿ. ಆದಷ್ಟು ಜಾಗೃತೆ ವಹಿಸಿ. ನಿಮ್ಮಲ್ಲೂ ಕೂಡ ಬಿಸಿಲ ತಾಪ ಇದೆಯಾ? ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಇನ್ಫಾರ್ಮೇಶನ್ಗಾಗಿ ಈಗಲೇ ಫಾಲೋ ಮಾಡಿ. Download ShareChat.